ಬಗ್ಗೆ ಸಾಕಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ವಿ. ರೇವಣ್ಣ ಅವರ ವಿರುದ್ಧವಾಗಿಯೂ ಕೂಡ ದೂರು ದಾಖಲಾಗಿದೆ. ಅದರಲ್ಲಿ ಇತ್ತೀಚೆಗಷ್ಟೇ ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನು ಪಡೆದಿದ್ರು. ಮತ್ತೊಂದು ಪ್ರಕರಣದಲ್ಲೂ ಕೂಡ ಜಾಮೀನು ಬೇಕು ಬೇಡ ಈ ರೀತಿಯಾಗಿ ಕೋರ್ಟು ಕಚೇರಿ ಅಲಿತಲ್ಲೇ ಇದ್ದಾರೆ ರೇವಣ್ಣ ಅವರು. ಇದೀಗ ಮತ್ತೆ ಕಾನೂನಾತ್ಮಕವಾದ ಸಂಕಷ್ಟ ಎದುರಾಗೋ ಸಾಧ್ಯತೆ. ಜಾಮೀನು ರದ್ದು ಕೋರಿ ಕೋರ್ಟ್ಗೆ SIT ಅರ್ಜಿಯನ್ನ ಹಾಕಿರೋದ್ರ ಸಂಬಂಧ ವಿಚಾರಣೆ ನಡೆಯೋಕಿದೆ. ವಿಚಾರಣೆಗೆ ಬಂದರೆ ರೇವಣ್ಣ ಅವರಿಗೆ ಸಮನ್ಸ್ ಜಾರಿ ಆಗುತ್ತೆ. SIT ಮನವಿ ಬಗ್ಗೆ ಆಕ್ಷೇಪಣೆ ಸಲ್ಲಿಸೋಕೆ ಸಮನ್ಸ್ ಜಾರಿ ಮಾಡುವ ಸಾಧ್ಯತೆ ರೇವಣ್ಣ ಪರ ವಕೀಲರು. ಮತ್ತೊಂದು ಕಡೆ ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ರೇವಣ್ಣ. ಶ್ರೀ ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ HD ರೇವಣ್ಣ ಅವರು. ಈ ದೃಶ್ಯಗಳಲ್ಲಿ ರೇವಣ್ಣ ಅವರು ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನ. ನಿಮಗೆ ಗೊತ್ತಿದೆ, ಜೈಲಿಂದ ಅವರು ವಾಪಸ್ ಬಂದ ಕ್ಷಣದಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಇರೋ ಬರೋ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಹೇಳಿ ಕೇಳಿ ಅಪಾರ ದೈವ ಭಕ್ತಿ ಅವ್ರಿಗಿರೋದು. ಕೆಲವೊಂದು ಆಚರಣೆಗಳ ಬಗ್ಗೆ ಅಪಾರವಾದ ವಿಶ್ವಾಸವನ್ನು ರೇವಣ್ಣ ಅವರು ಹೊಂದಿದ್ದಾರೆ. ಅದರಲ್ಲೂ ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಸಹಜ. ಇವಾಗ ಸ್ವಲ್ಪ ಹೆಚ್ಚಾಗಿ ಆಯ್ತಾ ಅಂತ ಹೇಳಿ ದೇವರ ದರ್ಶನ, ಯಾವುದಾದ್ರೂ ದೇವರ ಅನುಗ್ರಹ ಸಿಗಲಿ, ಒಟ್ಟಿನಲ್ಲಿ ಈ ಕಾನೂನಾತ್ಮಕ ಸಂಕೋಲೆಯಿಂದ ಬಿಡಿಸ್ಕೊಳ್ಳೋಕ್ಕೆ ಮಾರ್ಗ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಿರೋ ಸಾಧ್ಯತೆ ಇದೆ. ರೈಟ್, ಈಗೊಂದು ಬ್ರೇಕ್ ಆದ ನಂತರ ಪಶ್ಚಿಮ ಬಂಗಾಳದಲ್ಲಿ ರೆಮೆಲ್ ಚಂಡಮಾರುತದ ರಗಳೆ ಪ್ರಾರಂಭವಾಗಿದೆ. ನಮ್ಮ ರಾಜ್ಯದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೋಲ್ಕತ್ತಾದಲ್ಲಿ ಭಾರಿ ಮಳೆ ಆಗ್ತಾ ಇದೆ, ಮರಗಳು ಧಾರೆಗುರುಳ್ತಾ ಇದೆ. 51 ವರ್ಷದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. 135 ಪ್ರತಿ ಗಂಟೆಗೆ ಆ ವೇಗದಲ್ಲಿ ಸಾಗ್ತಾ ಇದೆ ಮಾರುತ. ರಸ್ತೆಗಳೆಲ್ಲ ನದಿಯಂತಾಗಿದೆ, ಜನಜೀವನ ಅಸ್ತವ್ಯಸ್ತವಾಗಿದೆ. ಸಹಜ, ಚಂಡಮಾರುತ ಅಪ್ಪಳಿಸುವ ಸಮಯದ ಬಗ್ಗೆ ಕೂಡ ಮಾಹಿತಿ ಇರುತ್ತೆ. ಹಾಗೆ ಯಾವ ವೇಗದಲ್ಲಿ ಗಾಳಿ ಬೀಸುತ್ತೆ, ಅದರ ಪರಿಣಾಮಗಳು ಯಾವ ರೀತಿ ಆಗಿರುತ್ತೆ, ಇದೆಲ್ಲವೂ ಕೂಡ ಹವಾಮಾನ ಇಲಾಖೆಯಿಂದ ಮಾಹಿತಿಗಳು ಸಿಕ್ಕಿರುತ್ತೆ. ಸ್ಥಳೀಯ ಆಡಳಿತ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ವ್ಯವಸ್ಥೆ ಪ್ರಯತ್ನ ಎಲ್ಲವೂ ಕೂಡ ಆಗ್ತಾ ಇದೆ. ನೋಡಿ ಚಂಡಮಾರುತದ ಪರಿಣಾಮ ಯಾವ ರೀತಿ ಇದೆ, ಒಂದಷ್ಟು ದೃಶ್ಯಗಳು ನಿಮಗದನ್ನು ವಿವರಿಸಿ ಹೇಳ್ತಾ ಇದೆ. वो कवर से डालो या तो ರೆಡಿ ಮಾಡಲಿ ತನಕ. ಓಕೆ, ಚಂಡಮಾರುತ. ನನಗೆ ಚಂಡಮಾರುತ ಬಗ್ಗೆ ಭಾಳ ಆಶ್ಚರ್ಯ ಆಗೋದೇನು ಗೊತ್ತಾ, ಇದಕ್ಕೆ ಇಷ್ಟೊಳ್ಳೆ ಹೆಸರು ಯಾರು ಹೇಳ್ತಾರೆ ಅಂತ. ರೆಮೆಲ್ ಚಂಡಮಾರುತ, ಕತ್ರಿನಾ ಚಂಡಮಾರುತ, ಚಂಡಮಾರುತ ಹೆಸರುಗಳೇ ಭಾಳ ಅದ್ಭುತ. ನೀವು ಪ್ರತಿ ಸಲ ನೋಡಿಬೇಕಿದ್ರೆ ಚಂಡಮಾರುತ ಅಂತ ಬಂದಾಗ ಅದಕ್ಕೊಂದು ಹೆಸರಿಟ್ಟಿರ್ತಾರಲ್ಲ, ಏನು ಅದ್ಭುತ ಹೆಸರುಗಳಿರುತ್ತೆ. ಓಕೆ, ಇದಾದ ನಂತರ ನಾವು ಚನ್ನಗಿರಿ ಬಗ್ಗೆ ಮಾತಾಡ್ತಾ ಇದ್ವಿ. CID ತಂಡ ಅಲ್ಲಿಗೆ ಭೇಟಿ ಕೊಟ್ಟಿದೆ. ನಮ್ಮ ಆಗ್ರಹ ಈಗಲೂ ಕೂಡ ಓಕೆ, ಆದಿಲ್ ವಿಚಾರಕ್ಕೆ ಸಂಬಂಧಪಟ್ಟಾಗ FIR ಹಾಕದೆ ಕರ್ಕೊಂಬಂದ್ರಿ, ಆತ ಮೃತಪಟ್ಟ, ಆಗಬಾರ್ದಾಗಿತ್ತು, ಬೇಸರ ಇದೆ.